ಇನ್ನು ಡಿಸಿಎಂ ಡಿಕೆಶಿ ಮತ್ತು ವಿಜಯೇಂದ್ರ ನಡುವೆ ವಾಕ್ ಸಮರವೇ ನಡೆದಿದೆ. ಕಲೆಕ್ಷನ್ ಕಿಂಗ್ ಅಂತ ಭ್ರಷ್ಟಾಚಾರದ ಪಿತಾಮಹ ನೀವು ಅಂತ ಹೇಳಿ ಒಂದು ಕಡೆಯಲ್ಲಿ ವಿಜಯೇಂದ್ರ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಡಿಕೆಶಿ ಕೂಡ ಅದಕ್ಕೆ ಸರಿಯಾಗಿ ತಿರುಗೇಟನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಕಲೆಕ್ಷನ್ ಕಿಂಗ್ ಭ್ರಷ್ಟಾಚಾರದ ಪಿತಾಮಹದ ಕಿತ್ತಾಟ ಆಗ್ತಾ ಇದೆ. ಭ್ರಷ್ಟಾಚಾರದ ಪಿತಾಮಹ ಯಾರೆಂದು ಡಿಕೆಶಿ ಎನ್ನುತ್ತಾರೆ. ಯಾರು ಅಂತ ಕೇಳಿದ್ರೆ ಡಿಕೆಶಿ ಹೆಸರು ಹೇಳ್ತಾರೆ ಎಲ್ಲರೂ ಅಂತ ವಿಜಯೇಂದ್ರ ಡಿಕೆಶಿಗೆ ತಿರುಗೇಟನ್ನು ನೀಡುತ್ತಾರೆ. ಡಿಕೆಶಿಗೆ ಅಧಿಕಾರದ ಮದ ಆ ರೀತಿ ಮಾತನಾಡಿಸಿರಬಹುದು. ಸರ್ಕಾರದ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚಲು ಆಗಿಲ್ಲ. ರಾಜ್ಯದಲ್ಲಿ ಒಂದೇ ಒಂದು ಗುಂಡಿ ಮುಚ್ಚುತ್ತಾ ಇಲ್ಲ. ರಾಜ್ಯದಲ್ಲಿ 2.50 ಲಕ್ಷ ಹುದ್ದೆ ಹಾಗೆಯೇ ಉಳಿದುಕೊಂಡಿದೆ. ಅದನ್ನು ಕೂಡ ತುಂಬ್ತಾ ಇಲ್ಲ. ಈ ಸರ್ಕಾರ ಬಂದಾಗಿನಿಂದ ಹುದ್ದೆ ಭರ್ತಿ ಮಾಡಲು ಆಗಿಲ್ಲ. ಆದರೆ ಈಗ ಇಂತಹ ಮಸೂದೆಗಳನ್ನ ತರ್ತಾ ಇದ್ದಾರೆ. ಖಜಾನೆ ಖಾಲಿಯಾಗಿದ್ದಕ್ಕೆ ಸರ್ಕಾರ ಹೀಗೆ ಮಾಡ್ತಾ ಇದೆ ಅಂತ ವಿಜಯೇಂದ್ರ ವಾಕ್ ಸಮರವನ್ನ ಮಾಡಿದ್ದಾರೆ. ಡಿಕೆಶಿ ಅವರಿಂದ ನಾನು ಪಾಠ ಕಲಿಯುವ ಅವಶ್ಯಕತೆ ಇಲ್ಲ. ನಾನೇನು ಅಂತ ನನ್ಗೆ ಗೊತ್ತು. ನನ್ನ ಬಗ್ಗೆ ಮಾತನಾಡುವಾಗ ನಾಲಿಗೆ ಬಿಗಿ ಹಿಡಿದು ಮಾತಾಡ್ಲಿ ಅಂತ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿರುವಂತ. ಡಿಸಿಎಂ ಡಿಕೆಶಿ ಮತ್ತು ವಿಜಯೇಂದ್ರ ನಡುವೆ ತೀವ್ರ ತರದಾಗಿರ್ತಕ್ಕ ನೋಡಪ್ಪ, ಇನ್ನ ವಿಜಯೇಂದ್ರಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ? ಯಾವ ಖಜಾನೆ ಖಾಲಿಯಾಗಿದೆ ಹೇಳಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ. ಎಲ್ಲ ತಪ್ಪಿಸ್ಕೊಂಡು ಎಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿರು ಮಾತಾಡಲಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್ನು, ಅವ್ರ ಕಲೆಕ್ಷನ್ನು, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ. ಮಾತಾಡ್ತೀವಿ. ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ. ಒಬ್ಬ ಮಾತಾಡ್ಬೇಕಾದ್ರೆ ಭಾಳ ಹಿತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನು ಮಾಡ್ಕೊಳ್ಳಿ. ಏನು ಖಜಾನೆಯ, ಯಾರ ಕಲೆಕ್ಷನ್ನು? ಕಲೆಕ್ಷನ್ಗೆ ಏನಾದ್ರು ಇವತ್ತು ಕಿಂಗ್ ಅಂತಂದರೆ ವಿಜಯೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜಯೇಂದ್ರ, ಅದನ್ನು ಮರಿಬಾರದು. ಕುಮಾರ್ ಅವರು ಮನ ಬಂದಂತೆ ಹೊತ್ತು ಮಾತನಾಡಿದ್ದಾರೆ. ಅಧಿಕಾರದ ಮದಾಂಗ್ ಮಾತನಾಡಿಸಿರ್ಬೋದು ಅಂತೇಳಿ ನನ್ನ ಭಾವನೆ. ನಾನು ತಮ್ಮ ಮುಖೇನ ರಾಜ್ಯದ ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಸರ್ಕಾರದ ಯೋಗ್ಯತೆಗೆ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೇನೆ. ಬಹುಶಃ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೆಯದು. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿದ್ರೆ ಹೇಳ್ತಾರೆ. ಯಾರ ಹೆಸರು ಹೇಳಬೇಕು ಅವ್ರನ್ನ ಹೇಳ್ತಾರೆ. ಹಾಗಾಗಿ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೆಯದು. ಯಾವ ಪುರುಷಾರ್ಥಕ್ಕೆ ಮಾತನಾಡ್ತಾ ಇದ್ದೀರಿ? ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ತೀವ್ರತರವಾಗಿರ್ತಕ್ಕಂಥ ವಾಕ್ ಸಮರ ನಡೀತಿದೆ. ಒಬ್ಬರನ್ನೊಬ್ಬರು ಕಾಲೆಳೆದುಕೊಳ್ಳೋದು ರಾಜಕಾರಣಿಗಳಲ್ಲಿ ಸಹಜವಾಗಿಯೇ ಇರುತ್ತೆ. ಆದರೆ ಇಲ್ಲಿ ನೇರವಾಗಿ ಕಲೆಕ್ಷನ್ ಕಿಂಗ್, ಭ್ರಷ್ಟಾಚಾರದ ಪಿತಾಮಹ, ಸೊ ಒಟ್ಟಾರೆಯಾಗಿ ಏನೇನು ಅಪ್ಡೇಟ್ಸ್ಗಳು ಬರ್ತಾ ಇದೆ ಪ್ರಶಾಂತ್? ಖಂಡಿತ ಕಾರ್ತಿಕ್, ಏನಂತಂದ್ರೆ ಕೆಪಿಸಿಸಿ ಅಧ್ಯಕ್ಷ ವರ್ಸಸ್ ಬಿಜೆಪಿ ರಾಜ್ಯಾಧ್ಯಕ್ಷ ನಡುವೆ ವಾಕ್ ಸಮರ ಮುಂದುವರೆದಿರುವಂತದ್ದು. ವಿಜೇಂದ್ರ ಏನಂತಂದರೆ ರಾಜ್ಯದಲ್ಲಿ ಖಜಾನೆ ಖಾಲಿಯಾಗಿದೆ, ಅದಕ್ಕಾಗಿ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ಅಂತ ಒಂದು ಹೇಳಿಕೆಯನ್ನ ಸಹ ನೀಡಿದ್ರು. ಈ ಹೇಳಿಕೆಗೆ ಗರಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಏನಂದ್ರೆ ವಿಜೇಂದ್ರ ಅವರ ವಿರುದ್ಧ ತೀವ್ರವಾದ ವಾಗ್ದಾಳಿ ಸಹ ನಡೆಸಿರುವಂತದ್ದು. ಕಲೆಕ್ಷನ್ ಕಿಂಗ್ ಅಂದ್ರೆ ಅದು ಬಿ.ವೈ. ವಿಜೇಂದ್ರ. ಅವರ ಕಲೆಕ್ಷನ್ ಮತ್ತು ಅವ್ರ ಟ್ರಾನ್ಸ್ಫರ್ ಬಿಚ್ಚಿಡಬೇಕಾ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಸಹ ಮಾಡಿದ್ರು. ಅವರಪ್ಪನ ಹೆಸರು ಕಡಿಸಿದ್ದು ವಿಜೇಂದ್ರ. ಬಹುಶಃ ಅವರಿಗೆ ಅದು ಅನುಭವ ಇಲ್ಲ ಅಂತ ಹೇಳಿ ಒಂದಿಷ್ಟು ವಾಗ್ದಾಳಿಗಳನ್ನ ಸಹ ನಡೆಸಿದ್ರು. ಇದಷ್ಟೇ ಅಲ್ಲ, ಇದಕ್ಕೆ ತಿರುಗೇಟಾಗಿ ನೀಡಿರುವಂತಹ ವಿಜೇಂದ್ರ ಏನಂತಿದ್ದಾರೆ, ಅಧಿಕಾರದ ಮದದಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ತರ ಆಟ ಆಡಿಸ್ತಿದೆ. ಈ ಸರ್ಕಾರದ ಯೋಗ್ಯತೆ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಲಾಗ್ತಾ ಇಲ್ಲ. ಡಿ.ಕೆ.ಶಿಗೆ ಒಂದು ಕಿವಿಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೀನಿ. ಭ್ರಷ್ಟಾಚಾರ ಬಗ್ಗೆ ನೀವು ಮಾತನಾಡಿರೋದೇ ಇರೋದು ಒಳ್ಳೆದು. ಅಷ್ಟಕ್ಕೂ ಭ್ರಷ್ಟಾಚಾರ ಮಾಡಿದ್ದೀರಿ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಸಹ ನೇಮಕಾತಿ ಆಗಿಲ್ಲ ಅಂತ ಹೇಳಿ ಒಂದಿಷ್ಟು ಏನು ಅಂತಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಒಂದಿಷ್ಟು ವಾಗ್ದಾಳಿಗಳನ್ನು ಸಹ ಇಲ್ಲಿ ನಡೆಸಿರುವಂತದ್ದು. ನಾನು ಯಾರಿಗೂ ಸಹ ಇಲ್ಲಿ ಹೆದರಿಸುವಂತ ಪ್ರಯತ್ನವನ್ನು ಸಹ ನೀವು ಮಾಡಬೇಡ್ರಿ. ಯಾಕಂತಂದ್ರೆ ನಾನು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದೇನೆ ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಒಂದಿಷ್ಟು
ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ಸಹ ಇಲ್ಲಿ ನಡೆಸಿರುವಂತದ್ದು. ಇವರಿಬ್ಬರ ವಾಗ್ದಾಳಿ ಏನಂತಂದ್ರೆ ಕೇವಲ ಬಿಜೆಪಿ ಮತ್ತು ಕಾಂಗ್ರೆಸ್ ಎನ್ನುವುದು ರಾಜ್ಯಾಧ್ಯಕ್ಷರ ಏನು ವಾಗ್ದಾಳಿ ಇದೆ, ಇದು ಕಾರ್ಯಕರ್ತರಿಗೂ ಮತ್ತು ತಮ್ಮಲ್ಲಿರುವಂತಹ ಸದಸ್ಯ ತಮ್ಮಲ್ಲಿರುವಂತಹ ಶಾಸಕರಿಗೂ ಸಹ ಸಾಕಷ್ಟು ರೀತಿಯಲ್ಲಿ ಏನು ವಾದ ಪ್ರತಿವಾದಕ್ಕೂ ಸಹ ಇಲ್ಲಿ ಕಾರಣವಾಗಿರುವಂತದ್ದು. ಯಡಿಯೂರಪ್ಪ ಅವರ ಬಗ್ಗೆ ಮಾತನಾಡುವಂತ ಅವಶ್ಯಕತೆಯೂ ಸಹ ಇಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ ಅಂತ ಹೇಳಿ ವಿಜೇಂದ್ರ ಅವರು ಸಹ ಒಂದಿಷ್ಟು ವಾಗ್ದಾಳಿಯನ್ನ ಡಿ ಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ಸಹ ಇಲ್ಲಿ ವ್ಯಕ್ತಪಡಿಸಿರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.